ಹಾಯ್ ಹೆಲೋ ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಸೊ ನೀವಂತೂ ಬುದ್ಧಿವಂತರು ಬಿಡ್ರಿ, ಎಲ್ಲಿಂದ ಯಾವ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರಬೇಕು. ಅದಕ್ಕಿಂತ ಮುಂಚೆ ಒಂದು ಸತಿ ಟ್ರೈಲರ್ ನೋಡ್ಕೊಂಬಂದ್ಬಿಡಿ, ಅದಾದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇದೇ ಹುಬ್ಳಿನ ಪ್ಲ್ಯಾಟ್ಫಾರ್ಮ್ ನಂಬರ್ 1678 ಕಡೆ ಇರೋ ಎಂಟ್ರೆನ್ಸ್. ಇಲ್ಲಿಂದ ಎಕ್ಸಿಟ್ ಆಗಿದ ತಕ್ಷಣ ನಿಮ್ಗೆ ಇಲ್ಲೇ ಆಟೋ ಸಿಗುತ್ತೆ. ಇನ್ನೊಂದು ಚೂರು ಮುಂದೆ ಹೋದರೆ ನಿಮಗೆ ಅಲ್ಲೇ ಸಿಟಿ ಬಸ್ಸಸ್ ಸಿಗುತ್ತೆ. ಲಾಸ್ಟ್ ಟೈಮ್ ಬಂದಾಗೂ ಈ ಬೋರ್ಡಲ್ಲಿ ಸುಮ್ಮನೆ ಇತ್ತಷ್ಟೇ ಇದು, ಬಟ್ ಏನೂ ತೋರಿಸ್ತಾನೆ ಇರಲಿಲ್ಲ. ಬರೀ ಆ್ಯಡ್ಸ್ ಮಾತ್ರ ತೋರಿಸ್ತಿತ್ತು, ಬಟ್ ಟ್ರೈನ್ದು ಇನ್ಫಾರ್ಮೇಷನ್ ಏನೂ ತೋರಿಸ್ತಿರಲಿಲ್ಲ. ಈ ಸತಿನೂ ಹಾಗೆ ಇದೆ. ಕ್ಲೀನ್ನೆಸ್ ಬಗ್ಗೆ ನೋಡಿ ಎಷ್ಟು ನೀಟಾಗಿ ಇದೆ. ಸ್ಟ್ರೈಟ್ ಹೋದರೆ ನಿಮ್ಗೆ ಎಂಟ್ರೆನ್ಸ್ ಇದೆ, ಲೆಫ್ಟಲ್ಲಿ IRCTC ಫುಡ್ ಪ್ಲಾಜಾ ಇದೆ, ರೈಟಲ್ಲಿ ನಿಮಗೆ AVTMs ಇದೆ, ಅಂದರೆ ಆಟೋಮೆಟಿಕ್ ಟಿಕೆಟ್ ವೆಂಡಿಂಗ್ ಮಿಷನ್ಸ್ ಇದೆ. ಅದ್ರ ಪಕ್ಕದಲ್ಲೇ ನೀವು ಮ್ಯಾನ್ಯುಯಲಾಗಿ ನೀವು ಟಿಕೆಟ್ ಸಹ ತೊಗೋಬೋದು. ಅದರ ಪಕ್ಕದಲ್ಲಿ ಬುಕ್ಕಿಂಗ್ ಆಫೀಸ್ ನಿಮಗೆ ಸಿಗುತ್ತೆ. ಯಾವ ಶಾಪಿಂಗ್ ಕಾಂಪ್ಲೆಕ್ಸ್ಗೂ ಕಮ್ಮಿ ಇಲ್ಲ ನೋಡಿ ನಮ್ಮ ಹುಬ್ಳಿ ಸ್ಟೇಷನ್ನು. ನೋಡಿ, ಇಲ್ಲಿ ನಿಮಗೆ UTS ಟಿಕೆಟ್ಸ್ನ ತೊಗೋಬೋದು, ಅಂದರೆ ಅನ್ರಿಸರ್ವ್ ಟಿಕೆಟ್ಸ್ನ ತೊಗೋಬೋದು. ಇದಕ್ಕಿಂತ ಬೆಟರ್ UTS ಆರಾಮಾಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಯೂನಲ್ಲಿ ನಿಂತ್ಕೊಳ್ಳೋದು ಬದಲಾಗೆ ಹೊರಗಡೆಯಿಂದನೇ ನೀವು ಸ್ಟೇಷನ್ ಒಳಗಡೆ ಬಂದಿದ ತಕ್ಷಣ VIP ಥರ ನೀವು ಆರಾಮಾಗಿ ಎಂಟ್ರಾಗ್ತಾ ಇರ್ಬೋದು. ಈ ಥರ ಲೈನಲ್ಲಿ ನಿಂತ್ಕೊಂಡು ಚೇಂಜ್ ಇಲ್ಲ ಅಂತ ಅವ್ರ ಹತ್ರ ಹೇಳಿ, ಯಾಕೆ ಬೇಕಲ್ಲ ಹೇಳಿ, ಆರಾಮಾಗಿ UTSಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಹ್ಯಾಸಲ್ ಫ್ರೀಯಾಗಿ ನೀವು ನೋಡಿ. ಎಷ್ಟು ಬ್ಯುಸಿ ಸ್ಟೇಷನ್ ಅಂತ ಹುಬ್ಬಳ್ಳಿ. ಇಲ್ಲಿ ನೋಡಿ, ಫೋಟೋ ಗ್ಯಾಲರಿ ಸಹ ಮಾಡಿದ್ದಾರೆ, ಸೆಲ್ಫಿ ಪಾಯಿಂಟ್. ಹುಬ್ಳಿನಲ್ಲಿ ಕರ್ನಾಟಕದ ಆಕರ್ಷಣೀಯ ಜಾಗಗಳನ್ನ ಎಷ್ಟು ಚೆನ್ನಾಗಿ ಡಿಪಿಕ್ಟ್ ಮಾಡಿದ್ದಾರೆ ಅಂತ. ಈ ಥರ ಪ್ರತಿಯೊಂದು ಸ್ಟೇಷನ್ನಲ್ಲಿ ಮಾಡಿದರೆ ಆ ಜಾಗಕ್ಕೆ ಹೋಗಿ ತಿಳ್ಕೊಳ್ಳೋದು ಬದಲಾಗಿ ಸ್ಟೇಷನಿಂದನೇ ಗೊತ್ತಾಗುತ್ತೆ ನೋಡಿ ಈ ಜಾಗದಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಂತ. ಕ್ಲೋಕ್ ರೂಮ್ ಸಹ ಇದೆ ನೋಡಿ. ಲಗೇಜಸ್ನ ನೀವು ಇಲ್ಲಿ ಇಟ್ಟು ನೀವು ಆರಾಮಾಗೆ ಟ್ರಾವೆಲ್ ಮಾಡಿಕೊಂಡು, ಅಂದರೆ ಊರನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ವಾಪಸ್ ಬರ್ಬೋದು. ಅದೇ ಸೇಮ್ ಟೈಪ್ದೆ ಡಿಜಿಟಲ್ ಫಾರ್ಮ್ ಕೂಡ ಇಲ್ಲಿದೆ ನೋಡಿ. ಬಟ್ ಅಷ್ಟು ಯಾರು ಯೂಸೇ ಮಾಡಲ್ಲ ಇದನ್ನು, ಸುಮ್ಮನೆ ಇದೆ ಅಷ್ಟೇ ಇದು. ಇಲ್ಲಿ ಸಹ ಒಂದು ರೆಸ್ಟೋರೆಂಟ್ ಟೈಪ್ ಇದೆ ನೋಡಿ. ನೋಡಿ, ಕನ್ಫ್ಯೂಸ್ ಆಗಿಬಿಡಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಈ ಕಡೆ ಇದೆ, ಅದೇ ಸೈಡಲ್ಲಿ ನೀವು ಹೋದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಕೂಡ ಸಿಗುತ್ತೆ. ಟ್ರೈನ್ ಎಂಟ್ರ್ ಆಗ್ತಾಯಿದೆ ನೋಡಿ, ಅದು ಪ್ಲ್ಯಾಟ್ಫಾರ್ಮ್ ನಂಬರ್ 1. ನೀವು ಪ್ಲ್ಯಾಟ್ಫಾರ್ಮ್ 6ಗೆ ಫುಲ್ ಎಂಡ್ ಕಡೆಗೆ ನೀವು ಬರಬೇಕು. ನಮ್ಮ ಟ್ರೈನ್ ನೋಡಿ ಎಲ್ಲಿ ನಿಲ್ಸಿದ್ದಾರೆ ಅಂತ. ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು 200 to 300 ಮೀಟರ್ಸ್ ವಾಕ್ ಆಗೋಯ್ತು ಆಲ್ರೆಡಿ. ಇಲ್ಲಿ ನೋಡಿ, ಪ್ಯಾಸೆಂಜರ್ ಟ್ರೈನ್ಸ್ಗಳೆಲ್ಲ ಇಲ್ಲೇ ಮುಗ್ದೋಗುತ್ತೆ. ನಮ್ಮ ಟ್ರೈನ್ ನೋಡಿ ಇನ್ನೂ ಸ್ಟಾರ್ಟ್ ಕೂಡ ಆಗಿಲ್ಲ, ಅಲ್ಲಲ್ಲೋ ಇದೆ ನೋಡಿ ನಮ್ಮ ಟ್ರೈನು. 1.5 ಕಿಲೋಮೀಟರ್ಸ್ ಉದ್ದ ಅಂದರೆ ಸುಮ್ಮನೆನಾ ಹೇಳಿ. ನೋಡಿ, ಈ ಟ್ರೈನ್ ಸಹ ನೋಡಿ, ಇದು ನಾರ್ಮಲ್ ಎಕ್ಸ್ಪ್ರೆಸ್ ಟ್ರೈನ್ಗಳು. ಈ ಟ್ರೈನ್ ನೋಡಿ ಇಲ್ಲಿಗೆ ಮುಗ್ದೋಯ್ತು. ಇಲ್ಲಿ ಇನ್ನೇನು 2 ಕೋಚ್ ಆಯಿತು ಅಂದರೆ ಮುಗ್ದೇ ಹೋಯ್ತು. ನಮ್ಮದು ನೋಡಿ, ಇನ್ನು 6 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ನಾನು ಇನ್ನೂ ಇಲ್ಲೇ ಇದ್ದೀನಿ, ಇನ್ನೂ ಅಲ್ಲಿ ತನಕ ಹೋಗಬೇಕು. ಸೊ ನಿಮ್ಮ ಟ್ರೈನ್ ಏನಾದರೂ ಪ್ಲ್ಯಾಟ್ಫಾರ್ಮ್ 7, 8 ಕಡೆ ಏನಾದರೂ ಇತ್ತು ಅಂದರೆ ದಯವಿಟ್ಟು ಪ್ಲೀಸ್ ಬೇಗ ಹೊರಡಿ. ಸ್ಟೇಷನಿಗೆ ರೀಚ್ ಆಗಿ ಇನ್ನೂ 5 ನಿಮಿಷ ಇದೆಲ್ಲ ಪರವಾಗಿಲ್ಲ ಅಂತ ಮೆತ್ತಗಂತೂ ಹೋಗೋಕ್ಕೆ. ಸ್ಟೇಷನ್ ಆಚೆ ಕೂಡ ಹೋಗ್ಬಿಟ್ಟಿರ್ತೀರ, ಅಷ್ಟು ದೂರ ನಡಿಬೇಕು ಈ ಸ್ಟೇಷನಲ್ಲಿ. ಪ್ಲ್ಯಾಟ್ಫಾರ್ಮ್ ನಂಬರ್ 6 ಮತ್ತು 7 ಕಡೆ ಹೋಗಬೇಕು ಅಂತ ಹೇಳಿದ್ರೆ ಅಂತೂ ಇದು ನಮ್ಮ ಟ್ರೈನ್ ಹತ್ರ ಬಂದಿದ್ದಾಯಿತು.
ಈಗ ನೋಡ್ಕೊಂಬಿಡಿ, ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಇಂಜಿನ್ ಕಾಣಿಸ್ತಿದೆ ನೋಡಿ, ಇಲ್ಲೊಂದು ಇಲ್ಲಿರೋದು ಇಂಜಿನ್ ಎಂಡ್. ನಾವು ನೋಡಿ ಅಲ್ಲಿಂದ ಎಷ್ಟು ದೂರ ಬಂದಿದ್ದೀವಿ. ಇಲ್ಲಿಗೆ ನಮ್ಮ ಟ್ರೈನ್ನ ಲಾಸ್ಟ್ ಕಂಪಾರ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಪರವಾಗಿಲ್ಲ, ಜನರಲ್ ಕಂಪಾರ್ಟ್ಮೆಂಟ್ಸ್ ತಕ್ಕ ಮಟ್ಟಿಗೆ ತುಂಬಿದೆ. ನಿಮಗೆ ಜನರಲಲ್ಲಿ ನಿಂತ್ಕೊಂಡು ಹೋಗೋಕ್ಕೆ ಸೀಟ್ ಸಿಗುತ್ತೆ ಹೊರತು ಕೂತ್ಕೊಂಡು ಹೋಗೋಕ್ಕೆ ಸೀಟ್ ಸಿಗೋಲ್ಲ. ಓಹ್ ನೈಸ್. ನಮ್ಮ ಕೋಚ್ ಇಲ್ಲೇ ಬಂತು ನೋಡಿ, S6 ಇಲ್ಲ, ಹಾಂ S6. ನನ್ನ ಕೋಚ್, ನನ್ನ ಸೀಟ್ ನಂಬರ್ ಬಂದು 71, ಸೈಡ್ ಲೋಯರ್. ಅನ್ಫಾರ್ಚುನೇಟ್ಲಿ ಲೋಕೋ ನೋಡೋಕ್ಕಾಗಲ್ಲ, ಬಟ್ ಇರಲಿ ಬಿಡಿ, ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಯಾವ ಲೋಕೋಮೋಟಿವ್ ನಮ್ಮನ್ನು ಲೀಡ್ ಮಾಡ್ತಿರೋದು ಅಂತ. ಟೈಮ್ ನೋಡಿ 9:20 ಆಯಿತು ಎಕ್ಸಾಕ್ಟಾಗೆ. ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಮಗೆ ಹುಬ್ಬಳ್ಳಿಯಿಂದ. ध्यान से यार. ಸೊ ಇದನ್ನು ಥರ್ಡ್ ಎಂಟ್ರೆನ್ಸ್ ಅಂತ ಕರೀತಾರಂತೆ ಹುಬ್ಬಳ್ಳಿ, ಈಗ ನಂಗೆ ಗೊತ್ತಾಯಿತು. ಸೊ ಥರ್ಡ್ ಎಂಟ್ರೆನ್ಸ್ ಕಡೆಯಿಂದ ನೀವು ಬಂದರೆ ಪ್ಲ್ಯಾಟ್ಫಾರ್ಮ್ 6ಗೆ ಡೈರೆಕ್ಟಾಗಿ ಈಸಿಯಾಗೆ ಆಕ್ಸೆಸಿಬಿಲಿಟಿ ಸಿಗುತ್ತೆ ನಿಮಗೆ. ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಗೆ ಯಾವುದೇ ರೀತಿಯದ್ದು ಕೊರತೆ ಆಗೋಲ್ಲ, ಯಾಕಂದರೆ ನಿಮ್ಮ ಸ್ನ್ಯಾಕ್ಸ್ ಐಟಮ್ಸ್ ಇದೆ, ವಾಟರ್ ಬಾಟಲ್ ಸಹ ನಿಮಗೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. ವೆಂಡರ್ಸ್ಗಳು ಒಂದಷ್ಟು ಕ್ವಾಂಟಿಟಿನ ಈ ಪ್ಲ್ಯಾಟ್ಫಾರ್ಮ್ಗೆ ತಂದು ಇಲ್ಲಿಂದನೇ ಮಾರ್ತಾರೆ. ಸೊ ಊಟದ ಐಟಮ್ಸ್ ನಿಮಗೆ ಸಿಗುತ್ತೆ, ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ನಿಮಗೆ ಸಿಗುತ್ತೆ. ಪ್ಲಸ್ ಸ್ನ್ಯಾಕ್ಸ್ ಐಟಮ್ಸ್ ಆಗಲಿ, ವಾಟರ್ ಬಾಟಲ್ ಸಹ ನಿಮಗೆ ಈ ಪ್ಲ್ಯಾಟ್ಫಾರ್ಮಲ್ಲೇ ನಿಮಗೆ ಸಿಗುತ್ತೆ. ಕ್ವಿಕ್ಕಾಗೆ ನಮ್ಮ ರೂಟ್ ಬಗ್ಗೆ ಹೇಳ್ಬಿಡ್ತೀನಿ. ಹುಬ್ಬಳ್ಳಿಯಿಂದ ಹೊರಟಿದ ತಕ್ಷಣ ಹಾವೇರಿ ಕಡೆಯಿಂದ ನಾವು ದಾವಣಗೆರೆ ಹೋಗ್ತೀವಿ. ದಾವಣಗೆರೆ ಕಡೆಯಿಂದ ನಾವು ಸ್ಟ್ರೀಟ್ ಚಿಕ್ಕಜಾಜೂರು, ಅಲ್ಲಿಂದ ಅರಸೀಕೆರೆಗೆ ರೀಚ್ ಆಗ್ತೀವಿ. ಅರಸೀಕೆರೆಯಿಂದ ನಮಗೆ ಡೈವರ್ಷನ್ ಇರೋದು. ಅರಸೀಕೆರೆಯಿಂದ ನಾವು ಹಾಸನ ಲೈನ್ ಕಡೆಗೆ ಹೋಗ್ತೀವಿ. ಹಾಸನದಿಂದ ಸ್ಟ್ರೀಟ್ ಲೈನ್ ಅಂದರೆ ಸಕಲೇಶ್ಪುರ ಕಡೆಯಿಂದ ಸಕಲೇಶ್ಪುರ, ಸುಬ್ರಹ್ಮಣ್ಯ, ಕಬಕಪುತ್ತೂರು, ಅಲ್ಲಿಂದ ಬಂಟ್ವಾಳ ಕಡೆಯಿಂದ ಮಂಗಳೂರು ಜಂಕ್ಷನ್ ರೀಚ್ ಆಗ್ತೀವಿ. ಮಂಗಳೂರು ಜಂಕ್ಷನಿಂದ ಒಂದು ಲೆಫ್ಟ್ ಡೈವರ್ಷನ್, ಅಲ್ಲಿಂದ ಮಂಗಳೂರು ಸೆಂಟ್ರಲ್ ಕಡೆಗೆ ನಾವು ಹೋಗ್ತೀವಿ. ಸ್ವಿಚ್ ಓವರ್ ಪಾಯಿಂಟ್ಸ್ಗಳು ನೋಡಿ ಎಷ್ಟಿದೆ ಅಂತ, ಕ್ರಾಸ್ ಓವರ್ ಪಾಯಿಂಟ್ಸ್ ಎಷ್ಟಿದೆ ನೋಡಿ. ನಾವು ಟರ್ನ್ ಆಗ್ತಿರೋದು ಒಂದು, ಜಾಯ್ನ್ ಆಗ್ತಿರೋದು ಇನ್ನೊಂದು, ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಕ್ರಾಸ್ ಓವರ್ ಪಾಯಿಂಟ್ಗೆ ಹೋಗ್ತಿದ್ದೀವಿ. ಇಲ್ಲಿ ಯಾವುದೋ ಪ್ಯಾಸೆಂಜರ್ ಬಂತು, ಮೇ ಬಿ ಕುಂತ್ಗಳು ಪ್ಯಾಸೆಂಜರ್ ಅನಿಸುತ್ತೆ. ಈ ಪ್ಯಾಸೆಂಜರ್ಗಳದ್ದು ರೇಕ್ ಶೇರಿಂಗ್ ತುಂಬ ಇರುತ್ತೆ, ಗೊತ್ತಾಗಲ್ಲ ಯಾವ ಟ್ರೈನ್ ಅಂತ. ತಿರುಪತಿ ಹುಬ್ಬಳ್ಳಿ, ಹಾಂ ಪ್ಯಾಸೆಂಜರ್ ಇದು, ತಿರುಪತಿ ಹುಬ್ಬಳ್ಳಿ ಪ್ಯಾಸೆಂಜರ್. ಈ ಒಂದು ಜರ್ನಿಯಲ್ಲಿ ಅಂದರೆ ಹುಬ್ಬಳ್ಳಿಯಿಂದ ಮಂಗಳೂರವರೆಗೂ ಈ ಜರ್ನಿಯಲ್ಲಿ ಆ್ಯಕ್ಚುಲಿ ಈ ಟ್ರೈನ್ ಸ್ಟಾರ್ಟ್ ಆಗ್ತಿರೋದು ವಿಜಯಪುರದಿಂದ, ಬಟ್ ಆದರೆ ನಾನು ಸೆಂಟ್ರಿಂದ ಹತ್ಕೊತಿರೋದು, ಅಂದರೆ ಹುಬ್ಬಳ್ಳಿಯಿಂದ ನಾನು ಹತ್ಕೊತಿರೋದು. ಸೊ ಪ್ರತಿದಿನ ಈ ಟ್ರೈನು 9:20ಕ್ಕೆ ಹುಬ್ಬಳ್ಳಿಯಿಂದ ಹೊರಡುತ್ತೆ. 539 ಕಿಲೋಮೀಟರ್ ಟ್ರಾವೆಲ್ ಮಾಡಿ ನೆಕ್ಸ್ಟ್ ಡೇ 9:30 ಅಷ್ಟೊತ್ತಿಗೆ ಸರಿ ಸುಮಾರು ನೀವು ಮಂಗಳೂರಿಗೆ ರೀಚ್ ಆಗ್ತೀರಾ. ಸೊ ಹೇಳಬೇಕಂದ್ರೆ 12 ಅವರ್ ಈ ಟ್ರೈನ್ಗೆ ಕೊಟ್ಟಿದ್ದಾರೆ 539 ಕಿಲೋಮೀಟರ್ನ ಟ್ರಾವೆಲ್ ಮಾಡೋಕ್ಕೆ. ಸೊ ಬನ್ನಿ, ಹೊರಟಿದ ತಕ್ಷಣ ಆಕ್ಸೆಲರೇಷನ್ ಸ್ಟಾರ್ಟ್ ಆಗಿದೆ. ICF ಕೋಚ್ ಸಹ 2007ಅಲ್ಲಿ ಮಾಡಿರುವಂತಹ ಕೋಚ್ ಬೇರೆ ಇದು. ಬನ್ನಿ, ಟ್ರ್ಯಾಕ್ ಸೌಂಡ್ ಸಖತ್ತಾಗಿರುತ್ತೆ, ಎಂಜಾಯ್ ಮಾಡ್ಕೊತ ಮಂಗಳೂರವರೆಗೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸೇಫ್ಟಿ ಟಿಪ್ ಅಂತ ಅಂದ್ಕೊಳ್ಳಿ, ನೀವು ಎಂಟ್ರಾಗಿದ ತಕ್ಷಣ ಈ ಕಡೆ ವಾಶ್ರೂಮ್ ಸಿಗುತ್ತೆ, ಎಲ್ಲ ಸ್ಲೀಪರ್ ಕೋಚಸಲ್ಲಿರುತ್ತೆ. ಏನು ಸೇಫ್ಟಿ ಟಿಪ್ ಅಂದರೆ ನೋಡಿ, ಇಲ್ಲಿ ನಿಮಗೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಕೊಟ್ಟಿದ್ದಾರೆ. ಏನಕ್ಕಪ್ಪ ಅಂತ ಹೇಳ್ತೀರಂದರೆ ಏನೂ ಆಗೋಲ್ಲ, 101% ಏನೂ ಆಗೋಲ್ಲ. ಬಟ್ ಇನ್ ಕೇಸ್ ಏನಾದರೂ ಆದರೆ ನಿಮಗೆ ಗೊತ್ತಿರಲಿ ಎಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ.
ಎಂಟ್ರ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಸಿಗುತ್ತೆ. ಅಂದರೆ ನೀವು ಎಂಟ್ರ್ ಆಗಿದ ತಕ್ಷಣ ಇಲ್ಲಿಂದ ಇನ್ನೊಂದು ಕೋಚ್ಗೆ ಹೋಗ್ಬೋದು. ಅದ್ರ ಪಕ್ಕದಲ್ಲೇ ನಿಮಗೆ ಫೈರ್ ಎಕ್ಸ್ಟಿಂಗ್ವಿಷರ್ ಇಲ್ಲಿರುತ್ತೆ ಅಥವಾ ಕೆಲವು ಸತಿ ಇಲ್ಲಿರುತ್ತೆ. ಸೊ ಇದೆಲ್ಲ ಪವರ್ ಟೈಪ್ ಇರೋಂತಹ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಹೆಂಗೆ ಯೂಸ್ ಮಾಡಬೇಕು ಅಂದರೆ ಈ ಸೇಫ್ಟಿ ರಾಡ್ ಇದೆಯಲ್ಲ, ಇದನ್ನ ಮೇಲ್ಗಡೆ ಎತ್ಕೊಳ್ಳಿ, ಫೈರ್ ಎಕ್ಸ್ಟಿಂಗ್ವಿಷರ್ ಹೊರಗಡೆ ಹೇಳ್ಕೊಳ್ಳಿ. ಇಲ್ಲೊಂದು ಪಿನ್ ಕಾಣಿಸ್ತಿದೆ ನೋಡಿ, ಈ ಪಿನ್ನನ್ನು ಎಳೆದು ನೀವು ಇದನ್ನು ಪ್ರೆಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಒಂದು ಸತಿ ಪೈಪ್ ಇದೆಯಲ್ಲ, ಈ ಪೈಪ್ನ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಏನು ಈ ತುಂಬಿ ಇರುತ್ತಲ್ಲ, ಅದೇನಾದರೂ ಗೂಡು ಕಟ್ಕೊಂಡು ಮಣ್ಣು ಹಾಕಿ ಒಂದು ದಪ್ಪ ಮಾಡಿಬಿಟ್ರೆ ಪೈಪ್ ಬ್ಲಾಕ್ ಮಾಡಿಬಿಟ್ಟಿರುತ್ತೆ. ಸೊ ಆವಾಗ ಇದು ಪ್ರೆಸ್ ಮಾಡಿದ್ರೆ ಪ್ರೆಷರ್ ಆಗ್ಬಿಟ್ಟು ಇದು ಬರ್ಸ್ಟ್ ಆಗೋ ಚಾನ್ಸಸ್ ಇದೆ. ಸೊ ಒಂದು ಸತಿ ಪೈಪ್ ಕ್ಲಿಯರ್ ಇದೆ ಅಂತ ನೋಡ್ಕೊಳ್ಳಿ, ಪಿನ್ ಓಪನ್ ಮಾಡಿ, ಅದಾದಮೇಲೆ ಇದನ್ನು ಯೂಸ್ ಮಾಡಿ. ಪೌಡರ್ ಟೈಪು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದು. ಸೊ ಇದೇ ಥರ ಆ ಸೈಡಲ್ಲೂ ಇರುತ್ತೆ, ಬನ್ನಿ ಅದನ್ನು ಸಹ ಹೋಗಿ ತೋರಿಸ್ತೀನಿ ನಿಮಗೆ. ನೋಡಿ ಆಪೋಸಿಟ್ ಎಂಡಲ್ಲಿ ಬಂದರೆ ಇದು ಸಹ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಕೊಟ್ಟಿದ್ದಾರೆ. ಏನು ನಿಮ್ಮ ಕೋಚಲ್ಲಿ ಮಾತ್ರನಾ ಅಂತ ನೀವು ಅನ್ಕೊತಿದ್ರೆ ಏನಿಲ್ಲ, ಪ್ರತಿಯೊಂದು ಕೋಚಲ್ಲೂ ನಿಮಗೆ ಈ ಥರದ್ದು ಸಿಗುತ್ತೆ. ನೋಡಿ ಆ ಕೋಚಲ್ಲಿ ಇಲ್ಲಿತ್ತು, ಬಟ್ ಈ ಕೋಚಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನಿಮಗೆ. ಏನೇನು ಥಿಂಗ್ಸ್ ನೆನ್ಪಿಟ್ಕೋಬೇಕು ಹೇಳಿ, ನೀವು ಬಂದಿದ ತಕ್ಷಣ ಡೋರ್ ಹಿಂದ್ಗಡೆನೇ ನಿಮಗೆ ಫೈರ್ ಎಕ್ಸ್ಟಿಂಗ್ವಿಷರ್ ಕೊಟ್ಟಿರ್ತಾರೆ. ಒಂದು ಈ ಭಾಗದಲ್ಲಿರುತ್ತೆ ಅಥವಾ ಕೆಳಗಡೆ ಭಾಗದಲ್ಲಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಹೇಳಿ, ಪೈಪು ಕ್ಲೀನಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಪಿನ್ನನ್ನು ಓಪನ್ ಮಾಡಿ, ಮತ್ತು ಬೆಂಕಿ ಯಾವ ಕಡೆ ಇದೆಯೋ ಅದ್ರ ಕಡೆಗೆ ಪೈಪ್ನ ಏಮ್ ಮಾಡಿಬಿಟ್ಟು ನೀವು ಫೈರ್ ಎಕ್ಸ್ಟಿಂಗ್ವಿಷರ್ನ ಯೂಸ್ ಮಾಡ್ಬೋದು. ಒಂದು ಸೇಫ್ಟಿ ಸ್ಟಿಪ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಏನಪ್ಪ ಇವನು ಈ ಥರದೆಲ್ಲ ಹೇಳ್ತಿದ್ದಾನೆ ಅಂತ ಅನ್ಕೋಬೇಡಿ, ಜಸ್ಟ್ ಒಂದು ಸೇಫ್ಟಿ ಮೆಷರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದನ್ನು ಹುಬ್ಳಿಯಿಂದ ಊಟ ತೊಗೊಂಡಿದ್ದೀನಿ, ವೆಜ್ ಬಿರಿಯಾನಿ ಇದು ನೋಡಿ. ಈ ಕಡೆ ರೈಸ್ ಕೊಟ್ಟಿದ್ದಾರೆ, ಇದು ಸಪ್ರೇಟಾಗಿ ಗ್ರೇವಿ ಥರದ್ದು ಒಂದು ಕವರಲ್ಲಿ ಕೊಡ್ತಾರೆ. ಸೊ ಅದ್ರ ಜೊತೆ ನೋಡಿ ಕ್ಯಾರೆಟ್ ಇದೆ, ಇಲ್ಲೊಂದು 2 ಬೀನ್ಸ್ ಇದೆ. ಸೊ ಇದನ್ನು ಕಂಪ್ಲೀಟ್ ಮಾಡಾದ್ಮೇಲೆ ಒಂದೇ ಸರಿ ಓವರಾಲ್ ರಿವ್ಯೂ ಕೊಡ್ತೀನಿ ನಿಮಗೆ. ಟೋಟಲಾಗೆ 75 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ 2ನೇ ನಿಲ್ಗಡೆ ಆದಂತಹ ಹಾವೇರಿಗೆ ಬಂದಿದ್ದೀವಿ. ಪ್ರತಿದಿನ ವಿಜಯಪುರ ಮಂಗಳೂರು ಸೆಂಟ್ರಲ್ ಸ್ಪೆಷಲ್ ಇಲ್ಲಿಗೆ 10:28ಕ್ಕೆ ಬರುತ್ತೆ ಮತ್ತು 10:00ವರೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹೊಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಎಂಥ ಪ್ರಯಾರಿಟಿ ರನ್ ಕಂಡ್ರಿ, ನಾವಿಲ್ಲಿಗೆ 10:24ಕ್ಕೆಲ್ಲ ರೀಚ್ ಆಗಿದ್ದೀವಿ. ಸೊ ಹೇಳಬೇಕಂದ್ರೆ 4 ನಿಮಿಷ ಬಿಫೋರ್ ಟೈಮಾಗೆ ನಾವು ಹಾವೇರಿಗೆ ಬಂದಿದ್ದೀವಿ. ಸೊ ಹಾವೇರಿನಲ್ಲಿ ನಿಮಗೆ ಟೀ ಕಾಫಿ ಸಿಗುತ್ತೆ, ಮದ್ದೂರು ವಡೆ ಸಿಗುತ್ತೆ ಮತ್ತು ಪಲಾವ್ ವೆಂಡರ್ಸ್ ಸಹ ನಿಮಗೆ ಸಿಗುತ್ತೆ. ಸೊ ನನ್ನ ಪ್ರಕಾರ ಹೇಳಬೇಕಾದ್ರೆ ಹುಬ್ಳಿ ಬೆಸ್ಟ್ ಆಪ್ಷನ್ನು. ಇನ್ ಕೇಸ್ ಏನಾದರೂ ನೀವು ಹುಬ್ಳಿಯಿಂದ ಮಿಸ್ ಮಾಡಿಕೊಂಡ್ರೆ ಹಾವೇರಿ ಲಾಸ್ಟ್ ಆಪ್ಷನ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಜನರಲ್ ಕಂಪಾರ್ಟ್ಮೆಂಟ್ ಕಂಡೀಷನ್ ಬಗ್ಗೆ ಹೇಳಬೇಕಂದ್ರೆ ಓಕೆ, ತಕ್ಕ ಮಟ್ಟಿಗೆ ಫಿಲ್ ಆಗಿದೆ. ನಿಂತ್ಕೊಂಡು ಹೋಗೋಕ್ಕೆ ನಿಮಗೆ ಜಾಗ ಸಿಗುತ್ತೆ ಹೊರತು ನಿಮಗೆ ಕೂತ್ಕೊಂಡು ಹೋಗೋಕ್ಕೆ ನಿಮಗೆ ಜಾಗ ಸಿಗಲ್ಲ. ಆಲ್ಮೋಸ್ಟ್ ಎಲ್ಲ ಸೀಟ್ಸೂ ಆಕ್ಯುಪೈ ಆಗಿದೆ. ಹುಬ್ಳಿನಲ್ಲೇ ಆಲ್ಮೋಸ್ಟ್ ಆಕ್ಯುಪೈ ಆಗೋಗಿತ್ತು. ಇನ್ ಕೇಸ್ ಇನ್ನಾದರೂ 1-2-3 ಸೀಟ್ಸ್ ಇತ್ತು ಅಂದರೆ ಅದು ಸಹ ಹಾವೇರಿನಲ್ಲಿ ನಿಮಗೆ ಫುಲ್ ಆಗುತ್ತೆ. ಯೂಶ್ವಲಾಗಿ ಕುಕ್ಕೆ ತನಕ ಎಲ್ಲರೂ ಟ್ರಾವೆಲ್ ಮಾಡ್ತಾರೆ. ಕುಕ್ಕೆ ಆದಮೇಲಂತೂ ಇಡೀ ಟ್ರೈನ್ ಫುಲ್ ಖಾಲಿ ಆಗೋಗೋದು ಕಣ್ರಿ. ಈ ಕೋಚ್ ಸ್ವಲ್ಪ ಬೆಟರ್ ಆ ಕೋಚ್ ಕಂಪೇರ್ ಮಾಡಿದ್ರೆ. ಸೊ ಹಿಂದ್ಗಡೆ ಭಾಗದಲ್ಲಿ ನಿಮಗೆ 1, 2 ಪ್ಲಸ್ ಇದು ಒಂದು ಅರ್ಧ, ಅದರಲ್ಲಿ ಲೇಡೀಸ್ ಸಹ ಇದೆ. ಸೊ ಟೋಟಲಾಗಿ ಹೇಳಬೇಕಂದ್ರೆ 2.5 ಕೋಚು ನಿಮಗೆ ಜನರಲ್ ಕಂಪಾರ್ಟ್ಮೆಂಟು ಈ ಟ್ರೈನಲ್ಲಿ ಲಾಸ್ಟ್ ಎಂಡಲ್ಲಿ ಸಿಗುತ್ತೆ. ಮೈನ್ ಲೈನಲ್ಲಿರೋ ಕಾರಣ ಆಕ್ಸಿಲರೇಷನ್ ನೋಡ್ರಿ ಹೆಂಗಿದೆ. ಕರ್ನಾಟಕದ ಮಂದಿಗಂತೂ ಗೊತ್ತಿರಬೇಕು ಬ್ಯಾಡಿಗೆ ಏನಕ್ಕೆ ಫೇಮಸ್ ಅಂತ. ಹೆಸರಲ್ಲೇ ಇದೆ ಅಲ್ವಾ. ಮನೆ ಅಡುಗೆ ಮಾಡೋರಂತೂ ಗೊತ್ತಿರಲೇಬೇಕು ಬ್ಯಾಡಿಗೆ ಏನಕ್ಕೆ ಫೇಮಸ್ ಅಂತ. ನಿಮಗೆ ಗೊತ್ತು, ಬ್ಯಾಡಿಗೆ ಮೆಣಸಿನ್ಕಾಯಿಗೆ ಫೇಮಸ್ಸು. ಇಲ್ಲಿಯವ್ರು ಮಾತ್ರ ಇದನ್ನು ಉಪಯೋಗಿಸಲ್ಲ, ಬೇರೆ ದೇಶಕ್ಕೆ ಮತ್ತು ಬೇರೆ ರಾಜ್ಯಕ್ಕೂ ಸಹ ಈ ಒಂದು ಮೆಣಸಿನ್ಕಾಯಿಗಳನ್ನಿರುತ್ತಲ್ಲ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ನೋಡಿ ನೋಡಿ ಎಂತಹ ಗುಣಮಟ್ಟದ ಮೆಣಸಿನ್ಕಾಯಿಗಳು ಇಲ್ಲಿ ಸಿಗುತ್ತೆ ಅಂತ.
ನೋಡಿ, ಒಂದು ಪುಟ್ಟದಾದಂತಹ ಸ್ಟೇಷನ್ನು, 2 ಪ್ಲ್ಯಾಟ್ಫಾರ್ಮ್ ಇರುವಂತಹ ಒಂದು ಸ್ಟೇಷನ್ ಇದಾಗಿದೆ. ತಣ್ಣಗಿದೆ, ಆಕಾಶ ಫುಲ್ಲು ಕ್ಲಿಯರ್ ಇದೆ, ಮೋಡ ಅಂತೂ ಇಲ್ಲವೇ ಇಲ್ಲ. ಇಂಜಿನ್ ಒಂದು ಮಿಸ್ ಆಗೋಯ್ತು ರೀ ನೋಡೋದು, ಅದೊಂದೇ ಒಂದು ಸ್ವಲ್ಪ ರಿಗ್ರೆಟ್ ಅನಿಸ್ತಿದೆ. ಅದು ಬಿಟ್ಟರೆ ಇನ್ನೇನಿಲ್ಲ, ಪರವಾಗಿಲ್ಲ. WDP 4Dನೇ ಇರುತ್ತೆ, ಬಟ್ ಯಾವುದು ಸ್ಪೆಸಿಫಿಕ್ಕಾಗಿ ಅಂತ ಒಂದು ಕುತೂಹಲ ಅಷ್ಟೆ. ಅಲ್ಲಿಗೆ 107 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ರಾಣಿಬೆನ್ನೂರಿಗೆ ಬಂದಿದ್ದೀವಿ. ವಿಜಯಪುರ ಮಂಗಳೂರು ಸ್ಪೆಷಲ್ ಇಲ್ಲಿಗೆ ಪ್ರತಿದಿನ 11:05 ಬರುತ್ತೆ ಮತ್ತು 11:07 ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೇಮ್ ಪ್ರಯಾರಿಟಿ ವೈಸಿಂದ ನಾವು 6 ನಿಮಿಷ ಬಿಫೋರಾಗೆ ಅಂದರೆ 10:59 ನಾವು ರಾಣಿಬೆನ್ನೂರಿಗೆ ಎಂಟ್ರಾಗಿದ್ದೀವಿ. ಸೊ ಇಲ್ಲಿ ಅಟ್ಲೀಸ್ಟ್ ಹಿಂದಿನ ಸ್ಟೇಷನಲ್ಲಿ ಟೀ ಕಾಫಿ ಆದರೂ ಸಿಗ್ತಿತ್ತು, ಬಟ್ ಇಲ್ಲಿ ಅದು ಸಹ ಅವೈಲೇಬಲ್ ಇಲ್ಲ. ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ. ಆರಾಮಾಗಿ ನೀವು ಹುಬ್ಳಿಯಿಂದನೇ ನಿಮ್ಮ ಐಟಮ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಬಿಡಿ. ಸೊ ರಾಣಿಬೆನ್ನೂರೇ ಲಾಸ್ಟ್ ಸ್ಟೇಷನ್ ಇವತ್ತಿಗೆ. ಮೋಸ್ಟ್ ಪ್ರಾಬಬ್ಲಿ ಹರಿಹರ ಆಗಿರಲಿ ದಾವಣಗೆರೆ ಆಗಿರಲಿ, ಇದೆಲ್ಲ ನಾನು ಸ್ಕಿಪ್ ಮಾಡ್ತೀನಿ, ಯಾಕಂದರೆ ರೆಸ್ಟ್ ಸಹ ಇಂಪಾರ್ಟೆಂಟ್ ಅಲ್ವಾ. ಸೊ ನಾಳೆ ಬೆಳಗ್ಗೆ ಘಾಟ್ ಸೆಕ್ಷನಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದು ನಿಮಗೆ ಘಾಟ್ ಸೆಕ್ಷನ್ ವ್ಯೂಸ್ ತೋರಿಸ್ತೀನಿ. ಬಟ್ ಇನ್ ಕೇಸ್ ಮಧ್ಯದಲ್ಲೆಲ್ಲ ಎಚ್ಚರ ಆಯಿತು ಅಂತ ಹೇಳಿದ್ರೆ ನಿಮಗೆ ಎದ್ದು ತೋರಿಸ್ತೀನಿ ಎಲ್ಲಿದ್ದೀವಿ ಅಂತ, ಪ್ಲಸ್ ಯಾವ ರೂಟಲ್ಲಿದ್ದೀವಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಗುಡ್ ನೈಟ್. ಸೊ ನೋಡಿ, ದೋಣಿಗಳಲ್ಲಿ ಹಾಲ್ಟ್ ಮಾಡಿದ್ದಾರೆ ನಮ್ಮನ್ನ. ಫುಲ್ ಟ್ರೈನ್ ಕೂಡ ಕವರ್ ಆಗಿಲ್ಲ ನೋಡಿ. ಇನ್ನು ಆಲ್ಮೋಸ್ಟ್ 4 ಕೋಚ್ ಸ್ಟೇಷನ್ ಹೊರಗಡೆ ಇದೆ. ಅಲ್ಲಿಂದ ಹರ್ಕೊಂಬರ್ತಿರೋ ನೀರು ನೋಡಿ ಎಷ್ಟು ತಿಳಿಯಾಗಿದೆ ಅಂತ. ಇಲ್ಲಿ ಒಂಜಿ ಚೂರು ಧೂಳಿಲ್ಲ, ಮಣ್ಣಿಲ್ಲ, ಎಷ್ಟು ಫ್ರೆಶ್ ಆಗಿದೆ ನೋಡಿ ಇಲ್ಲಿ.
ನೋಡಿ ಸ್ಟಾರ್ಟಿಂಗ್ ಟೈಮಿಂಗ್ಸ್ ನೋಡ್ಕೊಂಬಿಡಿ. ಸಕಲೇಶ್ಪುರ 4 ಗಂಟೆಗೆ ಬರುತ್ತೆ, 4:15 ಹೊರಡುತ್ತೆ, 7:15ಗೆ ಕುಕ್ಕೆ ಮತ್ತು 7:25ಕ್ಕೆ ಕುಕ್ಕೆಯಿಂದ ಹೊರಡುತ್ತೆ. ಥ್ಯಾಂಕ್ಫುಲಿ ಇವತ್ತು ಟ್ರೈನಲ್ಲಿ ಲೇಟಾಗಿದೆ. ಆಲ್ಮೋಸ್ಟ್ ಆನ್ ಟೈಮ್ ಬಂದಿದೆ ಅಂದ್ಕೊಳ್ಳಿ ಸಕಲೇಶ್ಪುರ, ಬಟ್ ಲೇಟಾಗಿ ಕಳಿಸಿದ್ದಾರೆ ನೋಡಿ. ಆಲ್ಮೋಸ್ಟ್ 1.5 ಅವರು ಸಕಲೇಶ್ಪುರದಲ್ಲೇ ಡಿಟೈನ್ ಮಾಡಿದ್ದಾರೆ ನಮ್ಮ ಟ್ರೈನ. ಇಲ್ಲಿಂದ ಹೊರಟಿದ್ದಾರೆ, ಇಲ್ಲಿಂದ ಕಳಿಸಿದ್ದಾರೆ ನೋಡಿ ಸಕಲೇಶ್ಪುರದಿಂದ. ಸೊ ಅದಕ್ಕೋಸ್ಕರ ಈ ವ್ಯೂ ನಮಗೆ ಸಿಕ್ತು. ಇಲ್ಲ ಅಂದಿದ್ದರೆ ಆಲ್ಮೋಸ್ಟ್ ಲಾಸ್ಟ್ ಇನ್ನೇನು ಕುಕ್ಕೆ ಹತ್ರ ಬರ್ತಿದ್ದಂಗೆ ಆ ಘಾಟ್ ಸೆಕ್ಷನ್ ವ್ಯೂ ಮಾತ್ರ ಸಿಗ್ತಿತ್ತು. ಬಟ್ ಇವಾಗ ಆಲ್ಮೋಸ್ಟ್ ಫುಲ್ಲು ಘಾಟ್ ಸೆಕ್ಷನ್ ಡೇ ಲೈಟಲ್ಲಿ ನೋಡಬಹುದು ನೋಡಿ. ಕಣ್ಣೂರು KSR ಬೆಂಗಳೂರು ಜೊತೆ ಇವಾಗ ಕ್ರಾಸಿಂಗ್ ಇದೆ, ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಈ ಟ್ರೈನ್ ನೋಡಿ 5-4 ಗಂಟೆ ಲೇಟು. ಕಣ್ಣೂರು KSR ಬೆಂಗಳೂರು. ಇದಕ್ಕಂತೂ ನೋಡ್ರಿ ಎಲ್ಲ ಕೋಚಸ್ಗಳು 20-25 ಮೇಡ್ ಕೋಚಸ್ಗಳು ಕೊಟ್ಟಿದ್ದಾರೆ. ಸ್ಲೀಪರ್ ಅಂತೂ ಆಲ್ಮೋಸ್ಟ್ ಎಲ್ಲನೂ 20-25 ಮೇಡ್ ಕೋಚಸ್ಗಳು. AC ಓಕೆ, ಹಳೆ ಕೋಚಸ್ ಆಗಿದ್ರು ಮೇಂಟೈನ್ ಮಾಡಿದ್ದಾರೆ. ನೋಡಿ ಪಂಚಗಂಗಾ ಎಕ್ಸ್ಪ್ರೆಸ್ಸು ಘಾಟ್ ಸೆಕ್ಷನಲ್ಲಿದೆ. ಅದು ಸಹ ಇವತ್ತು 5 ಅವರ್ 20 ನಿಮಿಷ ಡಿಲೇಡು. ಬೆಳಗ್ಗೆ 5:50ಕ್ಕೆ ಬಂದಿದ್ದು ಧೋನಿಗಳಿಗೆ ನಮ್ಮ ವಿಜಯಪುರ ಮಂಗಳೂರು ಸ್ಪೆಷಲು. ಈಗ ಟೈಮು 7:05 ಆಗ್ತಿದೆ ನೋಡಿ. ಎಷ್ಟೊತ್ತು ನಿಲ್ಲಿಸಿದ್ದಾರೆ ಅಂತ. ನಮ್ಮ ಟ್ರೈನ್ಗೆ 2 ಟ್ರೈನ್ ಕ್ರಾಸಿಂಗ್ ಇತ್ತು, ಅದರಲ್ಲಿ ಒಂದು ಮಾತ್ರ ಕ್ರಾಸ್ ಆಗಿದೆ, ಇನ್ನೊಂದು ಬರ್ತಿದೆ. ಕಣ್ಣೂರು ಕ್ರಾಸ್ ಆಯಿತು, ನೆಕ್ಸ್ಟ್ ಪಂಚಗಂಗಾ ಬರ್ತಿದೆ. ಅದು ನೆಕ್ಸ್ಟ್ ಸ್ಟೇಷನಲ್ಲಿ ಅದನ್ನು ಲೂಪ್ ಹಾಕ್ತಾರೆ ಅನಿಸುತ್ತೆ, ಮೇ ಬಿ ನಮ್ಮನ್ನು ಕ್ಲಿಯರ್ ಮಾಡ್ತಾರೆ ಅನಿಸುತ್ತೆ. ಈಗ ಹೊರಟಿದ್ದೀವಿ ಧೋನಿಗಲ್ಲಿಂದ.
ಲೋಕೋಮೋಟಿವ್ ಕಾಣಿಸ್ತಿದೆ ನೋಡಿ, 2 ಎಕ್ಸ್ಟ್ರಾ ಲೋಕೋಮೋಟಿವ್ಸ್ ಹಾಕಿದ್ದಾರೆ ನಮಗೆ, ಬ್ರೇಕರ್ಸ್ ಅಂದ್ಬಿಟ್ಟು. ಈಗ ಜಸ್ಟ್ ಕಡಗರವಳ್ಳಿ ಸ್ಟೇಷನ್ಗೆ ಎಂಟ್ರ್ ಆಗಿದ್ದೀವಿ. ಲೂಪಲ್ಲಿ ನಿಲ್ಲಿಸಿದ್ದಾರೆ ನಮ್ಮನ್ನು. ಸೊ ಮೋಸ್ಟ್ ಪ್ರಾಬಬ್ಲಿ ಕಾರವಾರ KSR ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ನಮ್ಮನ್ನು ಇಲ್ಲೇ ಕ್ರಾಸ್ ಮಾಡೋ ಚಾನ್ಸಸ್ ಇದೆ. ಟೋಟಲಾಗೆ ಸಕಲೇಶ್ಪುರದಿಂದ ಬರೀ 18 ಕಿಲೋಮೀಟ್ರ್ ಅಷ್ಟೇ ನಾವು ಟ್ರಾವೆಲ್ ಮಾಡಿರೋದು. ಇನ್ನು 38 ಕಿಲೋಮೀಟರ್ ಬಾಕಿ ಇದೆ ಈ ರೂಟಲ್ಲಿ ಕವರ್ ಮಾಡೋಕ್ಕೆ. ಆಲ್ರೆಡಿ 2 ಅವರ್ 15 ನಿಮಿಷ ಲೇಟ್ ಆಗಿದೆ ನಮ್ಮ ಟ್ರೈನ್. ಸೊ ನೋಡೋಣ ಮಂಗಳೂರು ರೀಚ್ ಆಗೋ ಅಷ್ಟರಲ್ಲಿ ಎಷ್ಟು ಲೇಟ್ ಆಗುತ್ತೆ ನಮ್ಮ ಟ್ರೈನು ಅಂತ. ಒಂದು 12 ಗಂಟೆಗೆ ಇರುತ್ತೆ. ನೀವು ಎಲ್ಲರೂ ಖಾಲಿದ್ದು ಹೋಗಿ ಕೊಡಲೆ ಮಾಡ್ತೀನಿ ಎಸ್ಪೈನ ಖಾಲಿದ್ದು ಬಲ್ಲಿ ಅದು ಇಬ್ಬರು ಕೂಡ ಮಾಡಿದ್ರಿ. ನಾನು ಮಾಡ್ತೀನಿ ಅಂತ ನೋಡಿ ಸೇರ ಏನು ಹೋಗೋದು ಲೋ ಮಾರಿ ಮುಂದೆ
ಕಾರವಾರ KSR ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್. ದೋಣಿಗಳಲ್ಲಿ 1 ಅವರ್ ನಿಂತಿದ್ದಾಯಿತು. ಇವಾಗ ಕಡಗರವಳ್ಳಿನಲ್ಲಿ ಮತ್ತೆ ಆಲ್ಮೋಸ್ಟ್ 1 ಅವರ್ ಆಗ್ತಾ ಬಂತು. ಈಗ ಸಿಗ್ನಲ್ ಕ್ಲಿಯರ್ ಮಾಡಿದ್ರು ನೋಡಿ. ಬನ್ನಿ ಹೊರಡೋಣ. ಸೊ ಅಂತೂ ಇಂತೂ ರೀ ಫೈನಲಾಗಿ ಘಾಟ್ ಸೆಕ್ಷನ್ ಮುಗೀತು ರೀ. ಹಬ್ಬ ಆಲ್ಮೋಸ್ಟ್ 4.5 hours ತೊಗೊಂಡ್ವಿ ಆ ಒಂದು 58 ಕಿಲೋಮೀಟರ್ ಸ್ಟ್ರೆಚ್ನ ಕವರ್ ಮಾಡೋಕ್ಕೆ. ಪ್ರತಿಯೊಂದು ಸ್ಟೇಷನಲ್ಲೂ ನಿಲ್ಲಿಸಿ ಅದು ಒಂದು 15 ನಿಮಿಷ ನಿಲ್ಲಿಸಿದ್ರೆ ಪರವಾಗಿಲ್ಲ, 1 hour ನಿಲ್ಲಿಸ್ಕೊಂಡು ಕ್ರಾಸಿಂಗ್ಗಳು ವೆಯ್ಟ್ ಮಾಡಿಕೊಂಡು ಯಪ್ಪ ಸೀರಿಯಸ್ಲಿ ಅಂತೂ ಇಂತೂ ಫೈನಲಿ ಮುಗೀತು. 448 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಸುಬ್ರಹ್ಮಣ್ಯ ರೋಡ್ಗೆ ಬಂದಿದ್ದೀವಿ. ಶಾರ್ಟಾಗಿ ಹೇಳಬೇಕಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ ವಿಜಯಪುರ ಮಂಗಳೂರು ಸೆಂಟ್ರಲ್ ಸ್ಪೆಷಲ್ ಇಲ್ಲಿಗೆ 7:15ಕ್ಕೆ ಬರುತ್ತೆ ಮತ್ತು 7:25ಕ್ಕೆ ಇಲ್ಲಿಂದ ಹೊರಡತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ ಟೈಮ್ ತೋರಿಸ್ತೀನಿ. ನಾವಿಲ್ಲಿಗೆ 10:10ಕ್ಕೆ ಬಂದಿದ್ದೀವಿ. ಸೊ ಸರಿಸುಮಾರು ಹೇಳಬೇಕಂದ್ರೆ ನಾವು 3 ಗಂಟೆ ಲೇಟಾಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಎಂಟ್ರಾಗಿದ್ದೀವಿ. ಸೊ ಇಲ್ಲಿಂದ ನೀವೇನಾದರೂ ಧರ್ಮಸ್ಥಳಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಂದ್ರೆ ಸ್ಟೇಷನ್ ಎಕ್ಸಿಟ್ ಆಗಿದ ತಕ್ಷಣವೇ ನಿಮಗೆ ಹೊರಗಡೆನೇ ನಿಮಗೆ ಆಟೋಸ್ಗಳು, ಕ್ಯಾಬ್ಗಳು ಮತ್ತು TTಗಳು, ಬಸ್ಗಳು ಸಹ ನಿಮಗೆ ಅವೈಲೇಬಲ್ ಇದೆ. ಸೊ ತುಂಬ ಜನ ಇಲ್ಲಿಂದ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ. ಸೊ ನೀವು ಹಾಗೆ ಏನಾರು ಪ್ಲ್ಯಾನ್ ಮಾಡ್ತಿದ್ರೆ ಧರ್ಮಸ್ಥಳಕ್ಕೆ ಸಹ ನಿಮಗೆ ಬಸ್ಸಸ್ಗಳು ಇಲ್ಲಿಂದನೇ ಸಿಗುತ್ತೆ. ಸೊ ಟ್ರೈನಲ್ಲಿ ಹೆಂಗಾಯಿತು ಅದು ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಟ್ರೈನ್ ತುಂಬ ಲೇಟ್ ಆಗೋದಕ್ಕೆ ಕಾರಣ ಸೆಂಟ್ರಲ್ಲೆಲ್ಲೋ ವೆಂಡರ್ಸ್ಗಳು ಹತ್ಕೊಂಡು ಇಡ್ಲಿ ವಡೆ ಮಾರಕ್ಕೆ ಬಂದಿದ್ದರು. ಅದು ಅವೈಲೇಬಲ್ ಇತ್ತು, ವಾಟರ್ ಬಾಟಲ್ಸ್ ಅವೈಲೇಬಲ್ ಇತ್ತು, ಪ್ಲಸ್ ಟೀ ಕಾಫಿ ಸಹ ಅವೈಲೇಬಲ್ ಇತ್ತು. ಸೊ ಯಾವುದೇ ಪ್ಯಾಸೆಂಜರ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಮತ್ತು ಇಲ್ಲಿ ನಿಮ್ಗೆ ಏನೇನು ಅವೈಲೇಬಲ್ ಇದೆ ಅಂದರೆ ಇಡ್ಲಿ ವಡೆ ಅವೈಲೇಬಲ್ ಇದೆ, ಪೂರಿ ಸಾಗು ಅವೈಲೇಬಲ್ ಇದೆ, ಮತ್ತು ಟೀ ಕಾಫಿ ಸಹ ಅವೈಲೇಬಲ್ ಇದೆ ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ. ಸೊ ಇಲ್ಲಿಂದ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗುತ್ತೆ. ನನ್ನ ಟಿಕೆಟ್ ಇರೋದು ಮಂಗಳೂರು ತನಕ, ನನ್ನ ಕನೆಕ್ಟಿಂಗ್ ಟ್ರೈನ್ ಬೆಂಗಳೂರಿಗೆ ಕ್ಯಾಚ್ ಮಾಡಬೇಕಂದ್ರೆ ಪ್ಲ್ಯಾನ್ ಇರೋದು. ಬಟ್ ನಮ್ಮ ಟ್ರೈನ್ 3 hour ಲೇಟ್ ಆಗಿದ್ದ ಕಾರಣ
ಮಂಗಳೂರಿಗೆ ನಮ್ಮ ಟ್ರೈನು 11:15ಕ್ಕೆ ರೀಚ್ ಆಗುತ್ತೆ. ನನ್ನ ನೆಕ್ಸ್ಟ್ ಟ್ರೈನ್ ಹೊರಡೋದು 11:15. ಸೊ 15 ನಿಮಿಷ ರಿಸ್ಕ್ ಮಾಡ್ಕೊಳ್ಳೋಕೆ ಏನಾದರೂ ಹೋದರೆ ನಾನು ಆ ಟ್ರೈನ್ ಮಿಸ್ ಆಗೋ ಚಾನ್ಸಸ್ಗಳಿದೆ. ಸೊ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಕಬಕಪುತ್ತೂರಲ್ಲಿ ಇಳ್ಕೊಳ್ಳೋದಾ ಅಥವಾ ಬಂಟ್ವಾಳನಲ್ಲಿ ಇಳ್ಕೊಂಡು ಅಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ. ಸೊ ವೀಡಿಯೋ ನೋಡಿ, ಇಂಟ್ರೆಸ್ಟಿಂಗಾಗಿ ಎಂಡ್ ಆಗುತ್ತೆ ವೀಡಿಯೋ. ನೋಡೋಣ ಎಲ್ಲಿಂದ ನಾನು ಕ್ಯಾಚ್ ಮಾಡ್ತೀನಿ ಅಂತ ನನಗೆ ಸಹ ಗೊತ್ತಿಲ್ಲ. ನೀವು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸ್ಟೇಷನ್ ನೋಡಿ, ರೀಡೆವಲಪ್ಮೆಂಟ್ ವರ್ಕಲ್ಲಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನ ಫುಲ್ ರೀಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಟ್ರಿಪ್ಪು ನಾನು ಅಂದ್ಕೊಂಡಂಗೆ ಸ್ಟಾರ್ಟಿಂಗಲ್ಲಂತೂ ಸಖತ್ತಾಗಿತ್ತು ರೀ. ನಾನು ಅಂದ್ಕೊಂಡಂಗೆ ಅಂತೂ ಹೆಂಗಿತ್ತಂದರೆ ಟ್ರೈನು ಬಿಫೋರ್ ಟೈಮ್ ಬರ್ತಿತ್ತು. ಪ್ರಯಾರಿಟಿ ರನ್ ಅಂತೂ ಸಖತ್ತಾಗಿತ್ತು. ಸ್ಟಾರ್ಟ್ ಅಂತೂ ಅಂದ್ಕೊತಿದ್ದೆ ಎಂಡು ಹಿಂಗೆ ಇರುತ್ತೆ ಅಂತ. ಬಟ್ ನೋಡಿದ್ರೆ ಎಂಡು ಒಂದಾದ್ಮೇಲೆ ರಿವರ್ಸ್ ಹೊಡಿತಾನೆ ಇದೆ. ನಿಮ್ಗೆ ಹೇಳಿದೆ ಗೊತ್ತಾ ಬಂಟ್ವಾಳನ ಅಥವಾ ಕಬಕಪುತ್ತೂರನ ಅಂತ. ಬಂಟ್ವಾಳ ಅಂತ ಫಿಕ್ಸ್ ಆಗಿದ್ದೆ ನಾನು. ಬಂಟ್ವಾಳಗೆ ಹೋಗಿ ಅಲ್ಲಿಂದ ಟ್ರೈನ್ ಚೇಂಜ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ನೆಕ್ಸ್ಟ್ ಟ್ರೈನ್ ಬರುತ್ತೆ ಅಂತ ಪ್ಲ್ಯಾನ್ ಇತ್ತು. ಬಟ್ ನರಿಮೊಗ್ಗುನೂರು ಅಂದ್ಬಿಟ್ಟು ಒಂದು ಸ್ಟೇಷನ್ ಬರುತ್ತೆ. ಇನ್ ಕೇಸ್ ಪ್ರೊನೌನ್ಸಿಯೇಷನ್ ರಾಂಗ್ ಇದ್ದರೆ ಸಾರಿ. ಆ ಸ್ಟೇಷನ್ ಹತ್ರ ಲ್ಯಾಂಡ್ ಸ್ಲೈಡ್ ಆಗಿದೆಯಂತೆ. ಓಕೆ, ಅಷ್ಟು ಜಸ್ಟ್ ಕ್ಲಿಯರ್ ಆಯಿತು ಆ ಸ್ಟೇಷನ್ನು. ಅದಕ್ಕೋಸ್ಕರ ಕಾಷನ್ ಆರ್ಡರ್ 10 ಏನೋ ಇದೆ ಅನ್ಸುತ್ತೆ. ನೋಡಿ ಈ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋ ಕಾರಣ ನಮ್ಮ ಟ್ರೈನನ್ನು ಇನ್ನೂ ಡಿಲೇ ಮಾಡಿದ್ರು. ಇವಾಗ ಬಂಟ್ವಾಳ 11:45 ರೀಚ್ ಆಗುತ್ತೆ ಅಂತ ತೋರಿಸ್ತಿದೆ. ಇನ್ ಕೇಸ್ ಸ್ವಲ್ಪ ಏನಾದರೂ ಲೇಟ್ 11:55 ರೀಚ್ ಆಗುತ್ತೆ ಅಂತ ತೋರಿಸ್ತಿದೆ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ ನನಗೆ ಬಫರ್ ಸಿಗುತ್ತೆ ಬಂಟ್ವಾಳನಲ್ಲಿ. ಸೊ ರಿಸ್ಕ್ ಬೇಡ ಅಂದ್ಬಿಟ್ಟು ಮತ್ತು ಪುತ್ತೂರಲ್ಲೇ ಇಳ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಇದೆ ಇವಾಗ. ಸೊ ಅಟ್ಲೀಸ್ಟ್ ಆ ಜರ್ನಿ ಆದರೂ ನೀಟಾಗಿ ಹೋಗುತ್ತಾ ಅಂತ ನೋಡೋಣ ಬನ್ನಿ. ಟೋಟಲಾಗೆ 490 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ಕಬಕಪುತ್ತೂರಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ KBPR. ಪ್ರತಿದಿನ ವಿಜಯಪುರ ಮಂಗಳೂರು ಸ್ಪೆಷಲ್ ಇಲ್ಲಿಗೆ 8:13ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 8:15ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಆದರೆ ನಾವು 3 ಗಂಟೆ 15 ನಿಮಿಷ ಲೇಟಾಗೆ ಅಂದರೆ 11:28ಕ್ಕೆ ನಾವು ಕಬಕಪುತ್ತೂರಿಗೆ ಬಂದಿದ್ದೀವಿ. ಸೊ ಓವರಾಲ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಬೇಕಂದ್ರೆ ವಾಶ್ರೂಮ್ ಕ್ಲೀನಿನೆಸ್ ಒಂದು ಚೆನ್ನಾಗಿರಲಿಲ್ಲ, ಅಂದರೆ ಮೈಂಟೆನೆನ್ಸೇ ಇರಲಿಲ್ಲ ವಾಶ್ರೂಮು. ಸೊ ಅದಕ್ಕೋಸ್ಕರ 1 ಮಾರ್ಕ್ ಮೈನಸ್ಸು, ಮತ್ತು ಪಂಕ್ಚುಯಾಲಿಟಿ 1 ಮಾರ್ಕ್ ಮೈನಸ್ಸು. ಸೊ ಇದೆರಡು ಸೇರಿಸಿ ನಾನು 7 on 10 ಅಂತ ಕೊಡ್ತೀನಿ. ಈ ಜರ್ನಿ ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಂತೂ ಸಖತ್ತಾಗಿತ್ತು. ಪ್ರಯಾರಿಟಿ ಅಂತೂ ಸಖತ್ತಾಗಿತ್ತು. ಎಲ್ಲ ಸ್ಟೇಷನ್ಸಲ್ಲೂ ಬಿಫೋರ್ ಟೈಮ್ ಬರ್ತಿದ್ದ. ಬಟ್ ಆದರೆ ಹೋಗ್ತಾ ಲಾಸ್ಟಲ್ಲಿ 3 hours 15 minutes ಡಿಲೇ ಆಗೋಯ್ತು ನಮ್ಮ ಟ್ರೈನು. ಏನೋ ರೀಸನ್ಸ್ ಇರುತ್ತೆ, ಬಟ್ ಆದ್ರೂ ಡಿಲೇ ಅಂತೂ ನಮ್ಮ ಟ್ರೈನ್ ಆಗೋಯಿತು. ಇನ್ನು ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 435 ರೂಪೀಸ್ ಆಗುತ್ತೆ ಹುಬ್ಬಳ್ಳಿಯಿಂದ ಮಂಗಳೂರವರೆಗೂ 3rd AC-ನಲ್ಲಿ. ಸ್ಲೀಪರ್ ಕ್ಲಾಸಲ್ಲಿ ಅದೇ 3rd AC-ನಲ್ಲಿ ನೀವು ಟಿಕೆಟ್ ತೊಗೊತೀರಾ ಅಂದರೆ 1180 ರೂಪೀಸ್ ಆಗುತ್ತೆ 3rd AC-ನಲ್ಲಿ. ಮತ್ತು 2nd AC-ನಲ್ಲಿ 1685 ರೂಪೀಸ್ ಆಗುತ್ತೆ ಹುಬ್ಬಳ್ಳಿಯಿಂದ ಮಂಗಳೂರವರೆಗೂ. ಇನ್ನು ಟಿಕೆಟ್ ಅವೈಲಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ AC ಕ್ಲಾಸಸಲ್ಲಿ ನಾಳೆಗೂ ಬೇಕಾದ್ರೆ ಟಿಕೆಟ್ ಸಿಗುತ್ತೆ. ಬಟ್ ಸ್ಲೀಪರ್ ಕ್ಲಾಸಲ್ಲಾದರೆ ನಿಮಗೆ ವೆಯ್ಟಿಂಗ್ ಲಿಸ್ಟ್ ಇರುತ್ತೆ. ನಾನು ಸಹ ವೆಯ್ಟಿಂಗ್ ಲಿಸ್ಟ್ 48 ತೊಗೊಂಡೆ. 10 ನಿಮಿಷ ಚಾರ್ಟ್ ಆಗೋಕ್ಕಿಂತ ಮುಂಚೆ ತೊಗೊಂಡೆ. 10 ನಿಮಿಷದಲ್ಲಿ ಕನ್ಫರ್ಮ್ ಆಗೋಯ್ತು ನಂದು. ಸೊ ಟಿಕೆಟ್ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ವೀಕೆಂಡ್ಸಲ್ಲಿ ಸ್ವಲ್ಪ ಡೌಟು, ಬಟ್ ಆದರೂ ಸಿಗುತ್ತೆ. RAC ಅಂತೂ ಸಿಗುತ್ತೆ ಅಂತ ನಾನು ಕನ್ಫರ್ಮ್ ಮಾಡ್ತೀನಿ. ಫುಡ್ ಅವೈಲಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ಹುಬ್ಳಿ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಒಳ್ಳೆ ಬಿರಿಯಾನಿ ಸಿಗುತ್ತೆ, ವೆಜ್ ಬಿರಿಯಾನಿ ಸಹ ಸಿಗುತ್ತೆ, ಚಿಕನ್ ಬಿರಿಯಾನಿ ಮತ್ತು ಎಗ್ ಬಿರಿಯಾನಿ ಸಹ ನಿಮಗೆ ಆಪ್ಷನ್ ಆಗಿ ಇರುತ್ತೆ. 60 ರೂಪೀಸ್ ಆಗುತ್ತೆ. ಆ ವೆಜ್ ಬಿರಿಯಾನಿ ನೀವು ನೋಡೋದಲ್ಲ ವೀಡಿಯೋನಲ್ಲಿ, ಟೇಸ್ಟ್ ಸಹ ಸಖತ್ತಾಗಿತ್ತು. ಈಸಿಯಾಗೆ ನಾನು 10 on 10 ಅಂತ ಕೊಡ್ತೀನಿ ಬಿಸಿಯಾಗಿ. ಕಬಕಪುತ್ತೂರಿಂದ ಬೆಂಗಳೂರು ಕಡೆಗೆ ನನ್ನ ನೆಕ್ಸ್ಟ್ ಜರ್ನಿ ಆಗಿರುತ್ತೆ. ನೀವು ಆ ವಿಡಿಯೋ ಆಲ್ರೆಡಿ ನೋಡಿರ್ತೀರ.
ಈ ವಿಡಿಯೋನ ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಕಪ್ಪಕಪುತ್ತೂರಿಂದ. ಬಾಯ್, ಮತ್ತೆ ಸಿಗೋಣ ಆದಷ್ಟು ಬೇಗ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.